ಡ್ಯಾಡಿ ಎಲ್ಲಿ? ಬರ್ತಾರೆ. ಅಂಕಲ್, ಅಂಕಲ್, ಮಮ್ಮಿ ಯಾಕೆ ಅಳ್ತಾ ಇದ್ದಾರೆ? ಇದನ್ನ ತಗೊಂಡೋಗಿ ನಿಮ್ಮ ಮಮ್ಮಿ ಕೊಡಮ್ಮ. ಇದ್ರಲ್ಲೇನಿದೆ? ನೀ ಹೋಗಿ ಕೊಡು. ಮಮ್ಮಿ ಮಮ್ಮಿ ಯಾಕೆ ಅಳ್ತಾ ಇದೆಯಾ? ಶ್ವೇತಾ, ಯಾಕೆ ಬಂದೆ? ಇಲ್ಲಿ ಯಾಕೆ ಬಂದೆ? ಶ್ವೇತಾ, ಶ್ವೇತಾ, ಇನ್ನೊಂದ್ಸತಿ ನಿನ್ ಬಾಯಿಂದ ನನ್ನ ಹೆಸರನ್ನ ಕರಿಬೇಡ. ನಿನ್ ಸ್ವಾರ್ಥ, ನಿನ್ ಪ್ರತಿಷ್ಠೆಗೋಸ್ಕರ ನನ್ನ ಜೀವನನೇ ನಾಶ ಮಾಡ್ಬಿಟ್ಟೆ. ನಾನೇನಮ್ಮ ಮಾಡಿದೆ? ನೀನ್ ಏನ್ ಮಾಡಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. 5 ವರ್ಷ ಹಗ್ಲು ರಾತ್ರಿ ನಾನು ಕಷ್ಟಪಟ್ಟು ಕನ್ಸ್ ಕಟ್ಕೊಂಡು ನಾನ್ ಸಂಪಾದನೆ ಮಾಡಿರೋ ಗೋಲ್ಡ್ ಮೆಡಲ್ನ ನೀನ್ ಕಿತ್ಕೊಂಡೆ. ನನ್ನ ಡೋಪಿಂಗ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಸಿ ಇಡೀ ಪ್ರಪಂಚದ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡಿದೆ. ನಮ್ ದೇಶದ ಜನರ ಮುಂದೆ ಮುಖ ತೋರಿಸ್ದಿರೋ ಹಾಗೆ ದೇಶನೇ ಬಿಟ್ಟು ಹೋಗೋ ತರ ಮಾಡಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆರ್ಯನೂ ದೂರ ಮಾಡಿದೆ. ಎಷ್ಟು ಸಾಲದು ಅಂತ ಆರ್ಯ ಯಾವ ತಪ್ಪು ಮಾಡದೇ ಇದ್ರು ಅವನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟೆ. ಛೀ, ನೀನ್ ಆರ್ಯನ್ಗೆ ಮಾಡಿದ ಅನ್ಯಾಯಕ್ಕೆ ಆ ದೇವ್ರು ನಿನ್ ಮಗಳು ಮಾಂಗಲ್ಯನ ಕಿತ್ಕೊಂಡ್ಬಿಟ್ಟ. ಸಾಕು, ನಿನ್ನಂತ ತಂದೆ ಇನ್ಯಾವ ಹೆಣ್ಮಕ್ಳಿಗೂ ಬೇಡ. ನೀನ್ ನನ್ನ ಪಾಲಿಗೆ ಯಾವತ್ತೂ ಸತ್ತೋಗ್ಬಿಟ್ಟಿದ್ಯಾ. ಹೊಟ್ಟೋಗು. ಇನ್ ಮುಂದೆ ನಿನ್ ಮುಖನ ಇನ್ನೊಂದ್ಸತಿ ನಂಗೆ ತೋರಿಸ್ಬೇಡ. Out! Get out! ಸರ್, ಪ್ಲೀಸ್ ಒಂದು ನಿಮಿಷ. ನೋಡಿ, ತಂದೆ ಮಗಳ ಮಧ್ಯೆ ನಾನು ಬರಬಾರ್ದು. ಕ್ಷಮಿಸಿ ಮೇಡಮ್, ತಪ್ಪು ಮಾಡ್ತಿದ್ದೀರಾ. ನಿಮಗೆ ನಿಮ್ಮ ತಂದೆ ಮೇಲೆ ಕೋಪ ಇದೆ ನಿಜ, ಆದ್ರೆ ಅವ್ರಿಗೂ ನಿಮ್ಮಲ್ಲಿ ನಿಜವಾದ ಪ್ರೀತಿ ಇದೆ. ಅದಕ್ಕೆ ಹೀಗೆಲ್ಲ ಮಾಡಿದ್ದು. ತಾಯಿಯಲ್ಲಿ ನಿಮ್ಗೆ ತಾಯಿಯಾಗಿ, ತಂದೆಯಾಗಿ, ಫ್ರೆಂಡ್ ಆಗಿದ್ರು. ತನ್ನ ಮಗಳಿಗೆ ಮಲತಾಯಿ ಬರಬಾರ್ದು ಅಂತ ಅವ್ರು ಇನ್ನೊಂದು ಮದುವೆ ಕೂಡ ಮಾಡ್ಕೊಡ್ಲಿಲ್ಲ. ಯಾವುದೇ ತಂದೆ ತನ್ನ ಮಗಳು ಒಳ್ಳೆ ಗಂಡನ ಹೆಂಡತಿಯಾಗಿ 100 ಕಾಲ ಬಾಳ್ಬೇಕು ಅಂತ ಆಸೆ ಪಡೋದು ಸಹಜ. ಅದನ್ನೇ ಅವರು ಮಾಡಿದ್ದು. ನೀವು ಒಂಟಿಯಾಗಿದ್ದೀರಾ ಅಂತ ಬಂದಿದ್ದಾರೆ. ಈಗ ನೀವು ಹೊರಟೋಗಿ ಅಂದ್ರೆ ಅವರು ಒಂಟಿಯಾಗಿ ಹೋಗ್ತಾರೆ. ಒಂಟಿತನಕ್ಕಿಂತ ಶತ್ರು ಇನ್ನೊಂದಿಲ್ಲ.
ಪ್ರಪಂಚದಲ್ಲಿ ಯಾವುದೇ ವಸ್ತು ಕಳ್ಕೊಂಡ್ರು ಪಡ್ಕೋಬಹುದು. ಪಡ್ಕೊಳಕ್ಕಾಗದೇ ಇರೋದು ಅಂದ್ರೆ ಹೆತ್ತ ತಾಯಿ, ಜನ್ಮ ಕೊಟ್ಟಂದೆ. ನಿಮ್ ದೃಷ್ಟಿಯಲ್ಲಿ ನಿಮ್ ತಂದೆ ತಪ್ಪು ಮಾಡಿದ್ರೆ ಅನ್ಸಿದ್ರೆ ಒಂಥರ ಕ್ಷಮಿಸಿ. ಕ್ಷಮಿಸೋದು ದೊಡ್ಡ ಗುಣ. ಆ ಗುಣ ಇರೋರ್ನ ದೇವ್ರಿಗೆ ಹೋಲಿಸ್ತಾರೆ. ಅಪ್ಪ, ಶ್ವೇತಾ, ಅಪ್ಪ, ಐ ಆಮ್ ಸಾರಿ. ಶ್ವೇತಾ, ಐ ಆಮ್ ಸಾರಿ ಅಪ್ಪ. ಐ ಆಮ್ ಸಾರಿ. ಕ್ಷಮಿಸ್ಬಿಡಿ ಅಪ್ಪ. ಶ್ವೇತಾ, ಐ ಆಮ್ ಸಾರಿ ಅಪ್ಪ. I'm sorry. I'm sorry. ಇಟ್ಸ್ ಓಕೆ ಸರ್.